ಇನ್ನು ದರ ಏರಿಕೆ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ.ಕೆ ವಾಗ್ದಾಳಿ ನಡೆಸಿದ್ದಾರೆ. ದಿನಕ್ಕೊಂದು ಸುಳ್ಳು ಹೇಳೋದು, ತಿಂಗಳಿಗೊಂದು ದರ ಏರಿಕೆ ಮಾಡೋದು, ಪಂಚ ಗ್ಯಾರಂಟಿ ದುರುದ್ದೇಶ, ಜನರಿಂದ ಲೂಟಿ ಮಾಡ್ತಾ ಇದೆ ಈ ಸರ್ಕಾರ. ಇದು ದರ ಬೀಜಾಸುರ ರೂಪವನ್ನು ತಾಳಿದೆ, ಜನರ ರಕ್ತವನ್ನ ಹೀರ್ತಾ ಇದೆ ಈ ಸರ್ಕಾರ ಅಂತ ಎಚ್.ಡಿ.ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಬಿಜೆಪಿ ಈಗಾಗಲೇ ನಾಳೆಯಿಂದ ಹೋರಾಟಕ್ಕೆ ಸಿದ್ಧತೆಗಳನ್ನು ನಡೆಸಿಕೊಳ್ತಾ ಇದ್ರೆ, ಜೆಡಿಎಸ್ ಕೂಡ ರಾಜ್ಯ ಸರ್ಕಾರದ ಈ ದರ ಏರಿಕೆಯ ನಿರ್ಧಾರಗಳನ್ನು ತೀವ್ರವಾಗಿ ಖಂಡಿಸಿ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ದರ ಬೀಜಾಸುರನಂತೆ ವರ್ತಿಸ್ತಾ ಇದೆ, ರಾಜ್ಯದ ಜನರ ರಕ್ತವನ್ನ ಹೀರ್ತಾ ಇದೆ. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ರು, ಅದನ್ನು ನಿಭಾಯಿಸುವ ಸಲುವಾಗಿ ಈಗ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆ ಏರ್ತಾ ಇದ್ದಾರೆ. ಇದರಿಂದ ನಷ್ಟ ಆಗ್ತಾ ಇರೋದು ರಾಜ್ಯದ ಜನತೆಗೆ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದರ ದರ ಏರಿಕೆ ಮಾಡಿ ಅದಾದ್ಮೇಲೆ ಗ್ಯಾರಂಟಿ ಯೋಜನೆಗಳಲ್ಲಿ ಉಚಿತ ಅಂತ ಕೊಟ್ರೆ ಜನರಿಂದಾನೇ ಕಿತ್ಕೊಂಡು ಮತ್ತೆ ಅವರಿಗೆ ತಲುಪಿಸಿದ ಹಾಗಾಗುತ್ತೆ. ರಾಜ್ಯ ಸರ್ಕಾರ ಈ ಬೆಲೆ ಏರಿಕೆಯ ಕ್ರಮವನ್ನ ಇಲ್ಲಿಗೆ ಕೈ ಬಿಡಬೇಕು ಅನ್ನೋದು ವಿರೋಧ ಪಕ್ಷಗಳ ಆಗ್ರಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.